ನನ್ಕಿಂತ ಬಿಟ್ಟಿದ್ದೀರಾ? I respect girls. ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ? ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗ್ಲೇ. ಈಗ ಬಿಗ್ ಬಾಸ್ ಮನೆಯೊಳಗಡೆ ಜನಸಾಮಾನ್ಯ ಅಸಾಮಾನ್ಯರಾದ್ರೆ ಮಾತ್ರ ಬಿಗ್ ಬಾಸ್ಗೆ ಎಂಟ್ರಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಬಿಗ್ ಬಾಸ್. ಈಗ ಕಾಮನ್ ಪೀಪಲ್ಲು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡೋಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಈಗ ಏನು ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಸಖತ್ತಾಗಿದೆ ನೋಡಿ. ಈಗ ನೀವು ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಪ್ರೊಫೆಷನಲ್ಲಿ ಏನೂ ಮಾಡ್ತಿಲ್ಲ ಅಂತಂದ್ಬಿಟ್ಟು ಜಡ್ಜ್ಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಿದ್ದಾರೆ ಕಾಮನ್ ಪೀಪಲ್ಲು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಶ್ರುತಿಯವ್ರು ಹೇಳ್ತಾರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಂದ್ಬಿಟ್ಟು. ಅದು ಕೂಡ ನಿಜ ಅಲ್ವಾ? ಏನೂ ಮಾಡ್ತಾನೆ ಇಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬಿಟ್ಟು ಇವ್ರು ಏನು ಮಾಡೋಕ್ಕಾಗುತ್ತೆ? ಕೆಲಸನೇ ಏನೂ ಮಾಡ್ತಲ್ಲ, ಇಲ್ಲಿ ಸುಮ್ಮನೆ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ಇವ್ರು ಏನೂ ಕೆಲಸ ಮಾಡಲ್ಲ ಅಂತಂದ್ಬಿಟ್ಟು ಜಡ್ಜಸ್ಗಳಿಗೆ ಫಸ್ಟೇ ಗೊತ್ತಾಯಿತು ಅಂತ ಕಾಣಿಸುತ್ತೆ ಇವ್ರು ಮಾತಾಡೋ ರೀತಿಯಲ್ಲಿ. ಇನ್ನು ಸಂಗೀತ ಶೃಂಗೇರಿಯವರು ನೀವು ನನಗಿಂತ ಫಿಟ್ಟಾ ಅಂತ ಕೇಳಿದ್ರೆ ಇಲ್ಲ, ಐ ರೆಸ್ಪೆಕ್ಟೆಡ್ ಗರ್ಲ್ಸ್ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಮಾತಾಡೋಕ್ಕೂ ಮುಂಚೆನೇ ಇವರು 100 ಸತಿ ಯೋಚನೆ ಮಾಡಬೇಕಿತ್ತು. ಇಲ್ಲಿ ಯೋಚನೆ ಮಾಡದೆ ಮಾತಾಡಿದ್ರು. ಆದರೆ ಸಂಗೀತ ಶೃಂಗೇರಿಯವರು ಇಲ್ಲಿ ನನಗಿಂತ ಫಿಟ್ಟಾ ಅಂತ ಕೇಳಿದ್ರು. ಒಂದು ಟಾಸ್ಕು ಕೂಡ ಅಲ್ಲೇ ಮಾಡಿದ್ರು. ಆದರೆ ಕೈಯೆಲ್ಲ ಅವ್ರಿಗೆ ನಡ್ಕನೇ ಬಂದ್ಬಿಡ್ತು. ಆದರೆ ಸಂಗೀತ ಶೃಂಗೇರಿಯವರು ಸಿಕ್ಕಾಪಟ್ಟೆ ಫಿಟ್ ಆಗಿದ್ದಾರೆ. ಅವರು ಚಾಲೆಂಜ್ ಕೊಟ್ಟು ಇಲ್ಲಿ ಚಾಲೆಂಜಲ್ಲಿ ಸಂಗೀತ ಶೃಂಗೇರಿಯವರು ಗೆದ್ದಿದ್ದಾರೆ. ಇಲ್ಲಿ ಕಾಮನ್ ಪೀಪಲ್ಲು ಇಲ್ಲಿ ಸೆಲೆಬ್ರಿಟಿಗಳ ಮೇಲೆ ಇಲ್ಲಿ ಬ್ಲೇ ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ಸಿನಿಮಾ ನೋಡಬೇಕು ಅಂತ ಅಂದಾಗ ನಾವು ಕಾಸು ಕೊಟ್ಟು ಸಿನಿಮಾ ನೋಡ್ತೀವಿ. ಅದೇ ಸೆಲೆಬ್ರಿಟೀಸ್ಗಳು ಇಲ್ಲಿ ಅವ್ರದೇ ಸಿನಿಮಾನ ಕಾಸು ಕೊಟ್ಟು ನೋಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಶ್ರುತಿಯವ್ರು ಕೂಡ ಇಲ್ಲಿ ಹೇಳ್ತಾರೆ ಸೆಲೆಬ್ರಿಟಿ ಹೆಸರನ್ನ ಹೇಳಿ ಅಂತಂದ್ಬಿಟ್ಟು. ಸಂಗೀತ ಶೃಂಗೇರಿಯವರು ಏನೊಂದು ಟಾಸ್ಕ್ ಮಾಡೋಣ ಅಂತ ಹೇಳಿದ್ರು, ಒಂದು ಚಾಲೆಂಜ್ನ ಕೊಟ್ಟರು. ಆ ಚಾಲೆಂಜಲ್ಲಿ ಇಲ್ಲಿ ಕಾಮನ್ ಪೀಪಲ್ಲು ಸೋತು ಸುಣ್ಣ ಆಗಿದ್ದಾರೆ. ಇಲ್ಲಿ ನೋಡಿ, ಕೇವಲ ಜನಸಾಮಾನ್ಯರು ಅಂದಿದ ತಕ್ಷಣ ವಿಡಿಯೋ ಮಾಡಿದ ತಕ್ಷಣ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಸಿಗಲ್ಲ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಪ್ರೋಮೋ ನೋಡಿ ನಿಮಗೇನಿಸ್ತು? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.